ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ಪರಮಾತ್ಮನೇ ನಮಃ. ಪ್ರಿಯ ವೀಕ್ಷಕರೇ, ವೃಷಭ ರಾಶಿ ಮೇ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ವೃಷಭ ರಾಶಿ ಜಾತಕರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಈ ತಿಂಗಳು ಅನ್ನುವಂಥ ವಿಚಾರವನ್ನ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಅಂದಾಗ ಅಧಿಕ ಮಾಸ, ಮಲಮಾಸ ಆರಂಭ. ಮಲಮಾಸ ಅಂದ್ರೆ ಅಧಿಕ ಮಾಸ ಮತ್ತು ಕ್ಷಯ ಮಾಸ. ಅಂದ್ರೆ ಇದು ಅಧಿಕ ಮಾಸ ಎಷ್ಟನೇ ತಾರೀಕಿಂದ? 17 ಮೇ, ನೋಟ್ ಮಾಡ್ಕೊಳ್ಳಿ, 2026ರಿಂದ 15 ಜೂನ್ 2026ವರೆಗೂ ಅಧಿಕ ಮಾಸ. ಈ ಮಲಮಾಸದಲ್ಲಿ ನೀವು ದಾನ, ಜಪ, ವ್ರತ, ಉಪವಾಸ ಮಾರ್ಗಗಳನ್ನು ನೀವು ಮಾಡಬೇಕು. ವಿಷ್ಣು ಪುರಾಣಗಳು, ಭಗವದ್ಗೀತೆಯನ್ನ ಓದಿ, ಪೂಜೆಗಳನ್ನ ಮಾಡಿ, ಸೇವೆ ಮಾಡಿ, ಧ್ಯಾನ ಮಾಡ್ತಾರಲ್ಲ ಕೆಲವು, ದೇವ್ರನ್ನೇ ನೆನಪು ಮಾಡುವಂಥದ್ದು. ಆಧ್ಯಾತ್ಮಿಕದಲ್ಲಿ ಸ್ವಯಂ ಶಕ್ತಿಶಾಲಿ ಆಗುವಂತಹ ಮಾಸ ಇದು. ಯಾಕೆ ಆಧ್ಯಾತ್ಮಿಕವಾಗಿ ಸ್ವಯಂ ಶಕ್ತಿಶಾಲಿ ಆಗ್ಬೇಕು ಅಂದಾಗ, ಈ ಪ್ರಪಂಚದಲ್ಲಿ ನಾವೆಲ್ಲ ನೋಡ್ತಾ ಇದೀವಲ್ಲ, ಅದೆಲ್ಲ ಸುಳ್ಳು ಅನ್ನಿಸುತ್ತೆ. ಯಾಕೆ? ನಾವು ಶಾಶ್ವತನೇ ಅಲ್ಲ ಅಲ್ವಾ? ಶಾಶ್ವತವಾಗಿರೋನು ಯಾರು? ಈಶ್ವರ. ಅದಕ್ಕೆ ಓಂ ಶಾಶ್ವತಾಯ ನಮಃ ಅನ್ನೋಂಥ ಮಂತ್ರ ಜಪ ಮಾಡಿ. ಯಾಕೆಂದ್ರೆ ನಾವಿಲ್ಲಿ ಬಂದಿರೋದೇ ಗೆಸ್ಟ್ ಏನ್ ಮಾಡ್ತಾರೆ? ಸ್ವಲ್ಪ ದಿವಸ ಇರ್ತಾರೆ, ವಾಪಸ್ ಹೊರಟೋಗ್ತಾರೆ. ಹಾಗೆ ಈಶ್ವರನ ಹತ್ರ ನಾವು ಹೋಗ್ಲೇಬೇಕು. ಹಾಗಾದ್ರೆ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಯಾರಾದ್ರೂ ಮದುವೆ ಮಾಡ್ಬೇಕು ಅಂದ್ರೆ ದಯವಿಟ್ಟು ಮಾಡಬೇಡಿ. ಗೃಹ ಪ್ರವೇಶ ಮಾಡಬೇಡಿ, ನಾಮಕರಣ ಮಾಡಬಾರ್ದು, ಭೂಮಿ ಪೂಜೆ, ಹೊಸ ವ್ಯಾಪಾರ ಅಥವಾ ಅಧಿಕಾರವನ್ನ ತಗೊಳ್ಳುವಂಥದ್ದು ಇವೆಲ್ಲ ಮಾಡಬಾರ್ದು. ಯಾಕೆಂದ್ರೆ ಒಂದು ವರ್ಷದಲ್ಲಿ 12 ತಿಂಗಳು ಅಂತ ನಿಮ್ಗೆಲ್ಲ ಗೊತ್ತು. 2 ತರ ವರ್ಷವನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೌರ ವರ್ಷ ಅಂದಾಗ 365 ದಿನಗಳು, ಚಂದ್ರ ವರ್ಷ ಅಂದ್ರೆ 354 ದಿನಗಳು. 365ನ್ನ 354ರಲ್ಲಿ ಕಳೆದಾಗ ನಿಮಗೆ ಬರುವಂತಹ 11 ದಿನಗಳು ವ್ಯತ್ಯಾಸ ಬರುತ್ತೆ. ಅದನ್ನ 3 ವರ್ಷಕ್ಕೆ ಒಂದು ಸಲ ಸರಿದೂಗಿಸೋಕೆ ಮಾಡುವಂತಹ ಒಂದು ಮಾಸ ಬರುತ್ತಲ್ಲ, ಅದೇ ಅಧಿಕ ಮಾಸ. ಈ ಮಾಸದಲ್ಲಿ ನೀವು ಆಧ್ಯಾತ್ಮಿಕವಾಗಿ ಸ್ಟ್ರಾಂಗ್ ಆಗಬೇಕು ಅನ್ನೋದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಹಾಗಾದ್ರೆ ವೃಷಭ ರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ? ವೃಷಭ ರಾಶಿ ಜಾತಕರಿಗೆ ಏನು ತೊಂದರೆ ಇಲ್ಲ. ಈಗ ಗುರುಬಲ ಇದೆ, ಶನಿ ಲಾಭಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಈ ತಿಂಗಳೆಲ್ಲ ಗುರುಬಲ ನಿಮಗಿದ್ದೇ ಇರುತ್ತೆ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಯಾವ ತರ ಫಲಾನುಫಲ ಪ್ರಾಪ್ತಿಯಾಗ್ಬೋದು ಅಂದಾಗ, ತಿಂಗಳ ಭವಿಷ್ಯದಲ್ಲಿ ಕುಜ, ಶುಕ್ರ, ಬುಧ, ಸೂರ್ಯನನ್ನು ತಗೊಂಡಾಗ ನಿಮ್ಮ ಜನ್ಮ ರಾಶ್ಯಾಧಿಪತಿಯಾದಂಥ ಶುಕ್ರ ದ್ವಿತೀಯ ಭಾವದಲ್ಲಿ ಶುಭ ಫಲವನ್ನ ಕೊಡ್ತಾ ಇದ್ದಾನೆ. ಆದ್ರೆ 14 ಮೇ 2026 ಶುಕ್ರ ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಭಾವ ಕೊಟ್ಟೋಗ್ತಾನೆ. ದ್ವಿತೀಯ ಭಾವದಲ್ಲಿರುವಂತಹ ಬುಧ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾನೆ. ಅಂದ್ರೆ ಹಣಕಾಸು ಅಭಿವೃದ್ಧಿ, ಕುಟುಂಬ ಅಭಿವೃದ್ಧಿ, ಧನ ನಿಮ್ಮನ್ನ ಹುಡುಕೊಂಡು ನಿಮ್ಮ ಹತ್ರ ಬರುತ್ತೆ. ಪಂಚಮಾಧಿಪತಿ ಬುಧ, ನೀವು ಯಾರನ್ನ ಪ್ರೀತಿಸ್ತೀರೋ ನೀವು ಅವ್ರನ್ನ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಅವರೇ ನಿಮ್ಮನ್ನು ಹುಡ್ಕೊಂಡ್ ಬರ್ತಾರೆ. ನೀವೆಲ್ಲಿ ಹಣವನ್ನ ಹೂಡಿಕೆ ಮಾಡಿದಿರಿ ಅದರ ಲಾಭ ನೀವು ಕೂತಿರೋ ಜಾಗದಲ್ಲೇ ಹುಡ್ಕೊಂಡ್ ಬರುತ್ತೆ. ನಿಮ್ಮ ಪ್ರಿಯತಮ ಅಥವಾ ಪ್ರಿಯತಮೆಯಿಂದ ನಿಮಗೆ ಸಂಪೂರ್ಣವಾದ ಸುಖ, ಶಾಂತಿ ಅನ್ನೋದು ವೃಷಭ ರಾಶಿ ಜಾತಕರಿಗೆ ಈ ತಿಂಗಳು ಅಂದ್ರೆ ಮೇ 2026 ಪ್ರಾಪ್ತಿಯಾಗತ್ತೆ. ಲಕ್ಷ್ಮೀನಾರಾಯಣ ಯೋಗ ಅನ್ನೋಂಥದ್ದು ವೃಷಭ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ಲಕ್ಷ್ಮಿ ಮತ್ತು ನಾರಾಯಣ. ಲಕ್ಷ್ಮಿ ಅಂದ್ರೆ ಧನ ಸಂಪತ್ತು, ಐಶ್ವರ್ಯ. ನನ್ಗೇನು ಗುರುಜಿ ಏನು ಆಗ್ತಾ ಇಲ್ಲ, ಗುರುಬಲ ಅಂತೀರಾ, ಏನು ಒಳ್ಳೇದಾಗಿಲ್ಲ. ಬುಧ ನಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಭಾವಕ್ಕೆ ಹೋದ, ಫಸ್ಟ್ ಭಾವಕ್ಕೆ ಬಂದು ಶುಕ್ರ 2ನೇ ಮನೆಗೆ ಹೋಗಿದ್ದಾನೆ ಅಂತೀರಾ, ಅದು ಏನು ಫಲ ಪ್ರಾಪ್ತಿ ಆಗ್ತಿಲ್ಲ ಅಂದಾಗ ಜಾತಕದಲ್ಲಿ ಏನೋ ಶಾಪನೋ ದೋಷನೋ ಇರುತ್ತೆ. ಒಳ್ಳೆ ಟೈಮ್ ಬಂದ್ರು ನಿಮ್ಗೆ ಉಪಯೋಗ ಆಗ್ತಾ ಇಲ್ಲ ಅಂದಾಗ, ಗ್ರಹಗಳು ಎಷ್ಟು ಬಿಂದುಗಳು ಕೊಟ್ಟಿದ್ದಾರೆ, ಯಾವ ದಶಾಭುಕ್ತಿ ನಡೀತಿದೆ ಅಂತ ಜಾತಕ ತೋರಿಸಿದಾಗ ಸರಿಯಾಗಿ ನಿಮಗೆ ಫಲ ಪ್ರಾಪ್ತಿ ಆಗೋಕೆ ಪರಿಹಾರವನ್ನ ಮಾಡ್ಕೋಬೇಕು. ಬರೀ ಜಾತಕ ತೋರಿಸ್ಬಿಟ್ಟು ಗುರುಜಿ ಬಾಯ್ ಬಾಯ್ ಅಂದ್ರೆ ನೀವು ಪರಿಹಾರ ಮಾತ್ರ ಏನು ಹೊಂದಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ ಅಲ್ವಾ? ಅದಕ್ಕೆ ನಿಮ್ಮ ಅದೃಷ್ಟವನ್ನ ನೀವೇ ಮಾಡ್ಕೋಬೇಕು. ಅದು ಗುರುಗಳು ಅಂದ್ರೆ ಏನು? ಮಾರ್ಗದರ್ಶನ. ನನ್ನ ಕೆಲಸ ಏನು? ನಿಮಗೆ ಒಳ್ಳೆ ದಾರಿಗೆ ಕಳಿಸುವಂತಹ ಮಾರ್ಗದರ್ಶನವನ್ನ ನಾನು
ಮಾಡ್ಬೋದು. ಶನಿ ಲಾಭ ಭಾವದಲ್ಲಿದ್ದಾನೆ. ಶನಿ ವೃಷಭ ರಾಶಿ ಜಾತಕರಿಗೆ ಯೋಗಾಧಿಪತಿ, 9 ಮತ್ತು 10ನೇ ಅಧಿಪತಿ. ನೀವು ಮಾಡುವಂತ ವೃತ್ತಿಯಿಂದ ನಿಮಗೆ ಭಾಗ್ಯ ಲಾಭ ಉಂಟಾಗ್ಬೇಕು. ನಿಮ್ಮ ತಂದೆಯಿಂದ ನಿಮಗೆ ಲಾಭ ಆಗ್ಬೇಕು, ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ನಿಮಗೆ ಅನುಕೂಲ ಆಗ್ಬೇಕು. ಚತುರ್ಥಾಧಿಪತಿಯಾದಂತ ಸೂರ್ಯ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ. ಆದ್ರೆ ಗೋಚಾರದಲ್ಲಿ ಬುಧ, ಗೋಚಾರದಲ್ಲಿ ಜನ್ಮ ರಾಶಿಗೆ ಬಂದಾಗ ಬುಧ ಶುಭ ಫಲ ಕೊಡಲ್ಲ. ಜನ್ಮ ರಾಶಿಗೆ ಸೂರ್ಯ ಬಂದಾಗ 15/5/2026 ಸೂರ್ಯ ನಿಮ್ಮ ಜನ್ಮ ರಾಶಿಗೆ ಬಂದ್ಬಿಡ್ತಾನೆ. ಅವಾಗ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಬೇಕು. ವೃಷಭ ರಾಶಿ ಜಾತಕರು ಏನಾಗ್ಬೋದು? ಕಣ್ಣುಗಳ ತೊಂದರೆ. ಆರೋಗ್ಯಂ ಪ್ರದದಾತುನೋ ದಿನಕರಹ ಅಂತೀವಿ. ಆರೋಗ್ಯಕ್ಕೆ ಕಾರಕನಾದಂತ ಸೂರ್ಯ ಜನ್ಮ ರಾಶಿಗೆ ಬಂದಾಗ ಬಲಗಣ್ಣು ಎಡಗಣ್ಣು ಇವೆಲ್ಲ ಏನಾದ್ರೂ ಒಂದು ಸಮಸ್ಯೆಗಳು, ಕಣ್ಣಿಗೆ ಒಂದು ಕೂದಲು ಹೋದ್ರೂ ಕೂಡ ಆ ನೋವನ್ನ ಅನುಭವಿಸಕ್ಕೆ ಸಾಧ್ಯ ಆಗಲ್ಲ, ಅಥವಾ ಹೀಟ್ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದೆ. ಕೆಲವು ಸಮಯದಲ್ಲಿ ಹೃದಯ ಸಂಬಂಧಪಟ್ಟಂತ ವ್ಯಾಧಿಗಳು ಏನಾದ್ರೂ ಇದ್ರೆ ಹಾರ್ಟ್ ಬಹಳ ಎಚ್ಚರವಾಗಿರ್ರಿ. ಅವಾಗವಾಗ ಟೆಸ್ಟ್ ಮಾಡಿಸ್ಕೊಳ್ಳಿ. ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಹೆಚ್ಚಾಗ್ಬೋದು. ಬಿ.ಪಿನ ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು. ಬಿ.ಪಿ ಹೆಚ್ಚು ಕಮ್ಮಿ ಆದ್ರೆ ನಿಮ್ಗೆ ಗೊತ್ತಲ್ಲ ಮುಂದೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು. ಅದರಿಂದ ನಾನು ನೆಗೆಟಿವ್ ಮಾತಾಡಕ್ಕೆ ಇಷ್ಟ ಇಲ್ಲ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ನೀವು ಕೊಡಬೇಕು. ಆರೋಗ್ಯಂ ಪ್ರದಾತನೋ ದಿನಕರಹ ಅಂತೀವಿ. ಆರೋಗ್ಯವನ್ನು ಕೊಡುವಂತಹ ಸೂರ್ಯ ನಿಮ್ಗೆ ಚೆನ್ನಾಗಾಗಬೇಕಾದ್ರೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಕೆಲ್ಸಕ್ಕೆ ಹೋಗ್ತೀರಾ, ಟೈಮ್ ಮೈಂಟೈನ್ ಮಾಡಬೇಕು. ಅವಾಗ ಸೂರ್ಯ ನೋಡಿ ಟೈಮಿಗೆ ಬರ್ತಾನೆ, ಟೈಮಿಗೆ ಉದಯ ಆಗ್ತಾನೆ. ನೀವು ಎದ್ದಾಳದೆ ಇರಲಿ, ಬೆಳಿಗ್ಗೆ ಎದ್ದ ತಕ್ಷಣ ಬೆಳಿಗ್ಗೆ ಸೂರ್ಯೋದಯ ಆಗುತ್ತೆ, ಸೂರ್ಯಾಸ್ತ ಆಗುತ್ತೆ. ಎಲ್ಲ ನೀವು ಕೂಡ ಪಂಕ್ಚುಯಾಲಿಟಿನ ನೀವು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ವೃಷಭ ರಾಶಿ ಜಾತಕರು, ದ್ವಿತೀಯ ಭಾವದಲ್ಲಿ ಶುಕ್ರ ಒಳ್ಳೆ ಫಲವನ್ನ ಕೊಡ್ತಾನೆ. ಶುಕ್ರ 6ನೇ ಮನೆ ಅಧಿಪತಿ. ಶತ್ರುಗಳಿಂದನೂ ನಿಮಗೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ಸರ್ವಿಸ್ ಓರಿಯೆಂಟೆಡ್ ಅಥವಾ ಇನ್ನೊಬ್ಬರ ಹತ್ರ ಕೆಲಸ ಮಾಡ್ತಾ ಇದ್ರೆ ಅದರಿಂದನೂ ನಿಮಗೆ ಧನ ಲಾಭ ಉಂಟಾಗುತ್ತೆ. ಶುಕ್ರ ದ್ವಿತೀಯ ಭಾವದಲ್ಲಿದ್ದಾಗ ವಿವಾಹ ಸಮಯ. ಗುರುನು ಕೂಡ ದ್ವಿತೀಯ ಭಾವದಲ್ಲಿದ್ದಾಗ ವಿವಾಹ ಸಮಯದಲ್ಲಿ ಒಳ್ಳೆ ವರ ಅಥವಾ ವಧು ಹುಡುಕಿ ನನಗೆ ಜಾತಕ ತೋರಿಸಿ ಒಳ್ಳೆ ವಧುನ ಮದುವೆ ಮಾಡ್ಕೊಳ್ಳಿ. ನಿಮಗೂ ನಿಮ್ಮ ತಂದೆ ತಾಯಿಗೂ ಹೊಂದ್ಕೋಬೇಕು. ಅಂದ್ರೆ ಇವು ಕೆಟ್ಟವರಾ ಅಂತಲ್ಲ, ಗ್ರಹಗತಿಗಳು ನೆಗೆಟಿವ್ ಎಫೆಕ್ಟ್ ಆದಾಗ ವಿವಾಹ ಜೀವನದಲ್ಲಿ ಛಿದ್ರ ಆಗ್ಬಿಡುತ್ತೆ. ವರ ಆಯುಷ್ಯು ಆರೋಗ್ಯ ಮಕ್ಕಳಾಗ್ತಾರ ಇಲ್ವಾ ಅನ್ನೋದನ್ನ ತಿಳ್ಕೊಂಡು ವಿವಾಹವನ್ನ ನೀವು ಮಾಡ್ಕೋಬೇಕಾಗತ್ತೆ. ಸಂಗೀತದಲ್ಲಿ ಆಸಕ್ತಿ ಉಂಟಾಗುತ್ತೆ. ರಾಜವೈಭವಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಕುಟುಂಬದಲ್ಲಿ ಸುಖ ಪ್ರಾಪ್ತಿಯಾಗುತ್ತೆ. ಈ ತಿಂಗಳು 11/5/2026 ಮಂಗಳ ಗ್ರಹ ತನ್ನ ಸ್ವಕ್ಷೇತ್ರ ಸಪ್ತಮಾಧಿಪತಿಯಾದಂತಹ ಮಂಗಳ ಗ್ರಹ ವ್ಯಯಭಾವದಲ್ಲಿ 12ನೇ ಮನೆಯಲ್ಲಿ ಕುಜ ಸಂಚಾರ ಆಗ್ತಾ ಇದ್ದಾನೆ. ಕುಜ ಅಂದಾಗ ಏನು? ವಾರ್ ಅಂತೀವಿ, ಯುದ್ಧಕ್ಕೆ ಕಾರಕ. ಪ್ರತಿಯೊಬ್ಬ ಮನುಷ್ಯನ ಸ್ವಭಾವ ಹೆಂಗಿರುತ್ತೆ? ಯುದ್ಧ ಮಾಡುವಂಥದ್ದು, ಗೆಲ್ಲಬೇಕು ಅನ್ನುವಂತಹ ಸ್ವಭಾವ ಇದೆಲ್ಲ ಇರುತ್ತಲ್ಲ. ಕುಜ 12ನೇ ಮನೆಗೆ ಬಂದಾಗ ಏನಾದ್ರೂ ಒಂದು ದೇಹದಲ್ಲಿ ತೊಂದರೆ ಆಗುವಂಥದ್ದು, ಅದರಲ್ಲೂ ಏನಾದ್ರೂ ಕೆಲವರಿಗೆ ಮೂಳೆ ಮುರಿಯೋದು, ಆ ಥರ ಎಲ್ಲರಿಗೂ ಆಗುತ್ತೆ ಅಂತಲ್ಲ. ಪುರುಷರಿಗೆ ಗುಪ್ತಾಂಗಗಳ ತೊಂದರೆಗಳಾಗುವಂಥದ್ದು, ನಿದ್ರಾಭಂಗ ಉಂಟಾಗುವಂಥದ್ದು, ಕೆಲವರಿಗೆ ಪೊಲೀಸ್ ಕೇಸು ಕೋರ್ಟ್ ಕೇಸ್ ಏನೋ ಇದ್ರೆ ಸರವಾಸ ಉಂಟಾಗುವಂಥದ್ದು, ವಿಕಾರವಾಗಿ ಉಷ್ಣ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇವೆಲ್ಲ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಉಂಟಾಗುತ್ತೆ. ಶುಭ ಮತ್ತೆ ಅಶುಭ ಎರಡೂ ಇರುತ್ತೆ. ಆದ್ರೆ ಗುರುಬಲ ಶುಕ್ರ ಬಲ, ಗುರುವಿನಂತೆ ಶುಭ ಗ್ರಹನಾದ ಶುಕ್ರನ ಬಲ ಇರೋದ್ರಿಂದ ನಿಮಗೆ ಶುಭ ಫಲಗಳೇ ಹೆಚ್ಚಾಗಿ ಪ್ರಾಪ್ತಿಯಾಗುತ್ತೆ ವೃಷಭ ರಾಶಿ ಜಾತಕರಿಗೆ. ಪ್ರಿಯ ವೀಕ್ಷಕರೇ, ತಿಂಗಳ ಭವಿಷ್ಯವನ್ನ ತಿಳಿಸಿದ್ದೀನಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲೆರೋಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ನಿಮ್ಗೆಲ್ಲ ದೇವರು ಒಳ್ಳೇದ್ ಮಾಡ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.